ಹಾಯ್, ಹಲೋ, ನಮಸ್ತೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬಿಗ್ ಬಾಸ್. ಇವತ್ತಿನ ಬಿಗ್ ಬಾಸಲ್ಲಿ ತ್ರಿವಿಕ್ರಮ್ ಅವರಿಗೆ ಒಂದು ತಲೆಬಿಸಿ ಆದರೆ ಭವ್ಯ ಅವರಿಗೆ ಇನ್ನೊಂದು ತಲೆಬಿಸಿ, ರಜತ್ ಅವರಿಗೆ ಮತ್ತೊಂದು ತಲೆಬಿಸಿ ಆದರೆ ಮಂಜು ಅವರಿಗೆ ಮಗದೊಂದು ತಲೆಬಿಸಿ. ಅಂದರೆ ಏನಾಗ್ತಾ ಇದೆ, ತ್ರಿವಿಕ್ರಮ್ ಅವರಿಗೆ ಆಟ ಸಿಗಲಿಲ್ಲ ಅನ್ನೋ ತಲೆಬಿಸಿಯಲ್ಲಿ ಭವ್ಯ ಅವರು ಚೂಸ್ ಮಾಡಿಲ್ಲ ಅಂತ ತಲೆಬಿಸಿಯಿಂದ ಹೊರಗಡೆನೇ ಬಂದಿಲ್ಲ. ಭವ್ಯ ಅವರಿಗೆ ಅವರ ಪಾಯಿಂಟನ್ನು ಕಿತ್ಕೊಂಡು ಧನರಾಜ್ ಅವರಿಗೆ ಕೊಟ್ಟರು ಅನ್ನೋದು ತುಂಬ ತಲೆನೋವಾಗಿಬಿಟ್ಟಿದೆ. ರಜತ್ ಅವರಿಗೆ ಇಲ್ಲಿ ತ್ರಿವಿಕ್ರಮ್ ಅವರು ಸರಿಯಾಗಿ ಆಟ ಆಡಲಿಲ್ಲ ಅನ್ನೋದು ಟೆನ್ಷನ್ ಆದರೆ, ನಮ್ಮ ಮಂಜು ಅವರಿಗೆ ಫ್ರೆಂಡ್ಶಿಪ್ ಅನ್ನೋದು ಅವರಿಗೆ ಆದದ್ದು ಹೇಗೆ ಅಂತ ಅವರಿಗೆ ಗೊತ್ತಾಗಿಲ್ಲ. ಅಂದರೆ ಅಷ್ಟು ಕೇರ್ ಮಾಡೋರು ಅವರಿಗೆ ಹೊರಗಡೆ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಾಗಿ ಗೌತಮಿ ಮೇಲೆ ಸ್ವಲ್ಪ ಕೇರ್ ಜಾಸ್ತಿ ಅನ್ನೋದು ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಧನ್ರಾಜ್ ಅವರಿಗೆ ಸ್ವಲ್ಪ ನೆಮ್ಮದಿಯಾಗಿದೆ, ಯಾಕಂದರೆ ಮಿಡ್ ವೀಕ್ ಎಲಿಮಿನೇಷನಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹನುಮಂತು ಅವರ ಹತ್ರ ಹೇಳ್ತಾ ಇದ್ದಾರೆ. ಇದೇ ಹನುಮಂತು ಅವರು ಮಂಜು ಅವರಿಗೆ ಒಂದು ಕಿವಿ ಮಾತು ಹೇಳ್ತಾರೆ. ಇವತ್ತಿನ ಮಂಜು ಒಂದು 2-3 ವಾರ ಕೆಳಗಡೆ ಬಂದಿದ್ದರೆ 100% ಫೈನಲಿಸ್ಟು ಅಂತ 100% ಹನುಮಂತು ಅವರಿಗೆ ಗೊತ್ತಿದೆ. ಗೌತಮಿ ಮತ್ತು ಮೋಕ್ಷಿತಾ ಅವರಿಗೆ ನನ್ನ ಪ್ರಕಾರ ಒಂದು ಕೆಲವು ಕಡೆ ನಾವು ನೋಡಿದೆ, ಸ್ಕ್ರೀನ್ ಬಿಗ್ ಬಾಸ್ ಅವರು ಕೊಡ್ತಾ ಇಲ್ಲ, ಅಂದರೆ ಮೋಕ್ಷಿತ್ ಅವರನ್ನು ಜಾಸ್ತಿ ತೋರಿಸ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇದೆ. ಎಷ್ಟು ಜನ ಇದು ಮಾತಿಗೆ ಒಪ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಬಿಗ್ ಬಾಸ್ ಅಂದರೆ ತಾರಾ ಅಂದರೆ ಬಿಗ್ ಬಾಸ್ ಅನ್ನೋ ರೀತಿ ಇದೆ. ಯಾಕಂದರೆ ಪ್ರತಿ ಸೀಸನಲ್ಲೂ ತಾರಾ ಅವರನ್ನು ಸಂಕ್ರಾಂತಿಗೆ ಅಥವಾ ಯಾವುದಾದ್ರೂ ಒಂದು ಹಬ್ಬಕ್ಕೆ ಬಿಗ್ ಬಾಸ್ ಅವರು ಕಳಿಸ್ತಾ ಇದ್ದಾರೆ. ತಾರಾ ಅವರನ್ನು ಬಿಟ್ಟು ಬೇರೆ ಯಾರನ್ನೂ ಕಳಿಸೋಕೆ ಇಲ್ವಾ, ಬರಲ್ವಾ ಅಥವಾ ಏನು ಅಂತ ಗೊತ್ತಿಲ್ಲ. ಮೇ ಬಿ ಇಯರ್ಲಿ ಸ್ವಲ್ಪ ಚೇಂಜ್ ಮಾಡಿ ಯಾರನ್ನಾದರೂ ಹೊಸಬ್ರನ್ನು ಕಳಿಸಿದರೆ ಸ್ವಲ್ಪ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಯಾಕಂದರೆ ತಾರಾ ಅವರು ಬರ್ತಾರೆ, ಸ್ವಲ್ಪ ಬುದ್ಧಿ ಮಾತು ಹೇಳ್ತಾರೆ. ಇದೊಂದು ಸ್ವಲ್ಪ ಬೋರಿಂಗ್ ರೀತಿ ನನಗೆ ಅನ್ನಿಸ್ತಾ ಇದೆ. ನೋಡಬೇಕು. ಮಿಡ್ ವೀಕಲ್ಲಿ ತುಂಬ ಜನರು ಗೌತಮಿಯವರು ಹೋಗ್ತಾರೆ, ಮೋಕ್ಷಿತಾ ಅವರು ಹೋಗ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಎಲ್ಲರೂ ಗೆಸ್ಸು ಮಾಡ್ತಾ ಇದ್ದಾರೆ. ಅಂದರೆ ನಾನು ಹೇಳಿದ್ದಾಗೆ ಯಾವಾಗಲೂ ಹೇಳ್ತಾ ಇದ್ದೇನೆ, ಇದು ಯಾವ ರೀತಿ ಇದೆ ಅಂದರೆ, ಬಿಗ್ ಬಾಸ್ ಕಾರ್ಯಕ್ರಮವನ್ನು ತೋರಿಸೋಕೆ ಮುಂಚೆನೇ ಆಲ್ಮೋಸ್ಟ್ ಎಲ್ಲ ಕಡೆ ವೈರಲ್ ಆಗಿರುತ್ತೆ ಯಾರು ಹೋಗ್ತಾರೆ ಅನ್ನೋದು. ಈ ಮಂಜು ಅವರು ಒಂದು ಮಾತನ್ನು ಹೇಳ್ತಾರೆ, ಗೌತಮಿ ಅವರ ಜೊತೆ ಫ್ರೆಂಡ್ಶಿಪ್, ಆರ್ಗಾನಿಕ್ ಫ್ರೆಂಡ್ಶಿಪ್ಪನ್ನು ಕೆಲವರು ತುಂಬ ನೆಗೆಟಿವ್ ಆಗಿ ತಗೊಂಡ್ರು, ಕೆಲವರು ತುಂಬ ಇದು ಹೇಳಿದರು ಅಂತ. ಇವತ್ತು ಹೇಳಿದ ಮಾತನ್ನು ಫಸ್ಟ್ ಸೀಸನ್ ಅಂದರೆ ಫಸ್ಟ್ ಸ್ಟಾರ್ಟ್ ಆದಾಗನೇ ಹೇಳ್ತಿದ್ರೆ ಮಂಜು ಅವರು, ಅಂದರೆ ಇದು ನನ್ನ ವೈಯಕ್ತಿಕ ಆಟ, ಅವರು ನನ್ನನ್ನು ಕೇರ್ ಮಾಡ್ತಾ ಇದ್ದಾರೆ, ಅಂದರೆ ಜೆನ್ಯೂನ್ ಆಗಿ ಕೇರ್ ಮಾಡ್ತಾ ಇದ್ದಾರೆ ಅಂತ. ಕೇರ್ ಮಾಡೋರು ನನಗೆ ಲೈಫಲ್ಲಿ ಯಾರೂ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ಅವರನ್ನು ಇದೇ ರೀತಿ ನಾನು ಇದು ಮಾಡ್ತೇನೆ, ಅಂದರೆ ಮುಂದೇನೂ ನಡ್ಕೊಳ್ತೇನೆ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಅವ್ರ ಫ್ಯಾಮಿಲಿಗೆ ಅಥವಾ ಯಾರಿಗಾದರೂ ಸಾರಿ ಅಂತ ಕೇಳ್ತಾರೆ. ಇದು ಅವರು ಮುಂಚೆನೇ ಹೇಳಬೇಕಿತ್ತು, ನನ್ನ ಆರ್ಗಾನಿಕ್ ಫ್ರೆಂಡ್ಶಿಪ್ಪು, ಇದು ನನ್ನ ವೈಯಕ್ತಿಕ ಆಟ ಅಂತ. ಮಂಜು ಅವರು ಎಲ್ಲೋ ಇರ್ತಿದ್ರು, ಬಟ್ ಅವರ ಶ್ಯಾಡೋ ಆಗಿ, ಅವರ ನೆರಳಾಗಿ ಹೋಗ್ತಾ ಇದ್ರು ಮಂಜು ಅವರು, ಎಲ್ಲೋ ನೆಗೆಟಿವ್ ಶೇಡಲ್ಲಿ ಇದ್ರು ಅಂತ ಅನಿಸುತ್ತೆ. ಇಲ್ಲಿ ತಾರಾ ಮೇಡಮ್ ಬಂದಮೇಲೆ ಎಲ್ಲರ ಮನಸ್ಸು ಸ್ವಲ್ಪ ಹಗುರ ಆಯಿತು ಅಂತ ನನ್ನ ಅನಿಸಿಕೆ. ಯಾಕಂದರೆ ಗೊತ್ತಿಲ್ಲ, ಅವರು ಮಾತಾಡೋ ಒಂದು ವಿಧ ಇದೆ, ಮಗನೇ ಅದೆಲ್ಲ ಹೇಳಿಬಿಟ್ಟು ಒಂದು ಎಲ್ಲರನ್ನ ಒಂದು ಮಾತಾಡಿಸೋ ರೀತಿ ಇದೆಯಲ್ಲ, ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಧನರಾಜ್ ಅವರು ಮಿಮಿಕ್ರಿ ಅಂದರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ, ಅಂದರೆ ಆಲ್ರೆಡಿ ಮಿಮಿಕ್ರಿ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ ಎಷ್ಟು ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲೋ ಒಂದು ಕಡೆ ಈ ಥರ ಒಂದು ಕ್ಯಾರೆಕ್ಟರನ್ನು ಎಲ್ಲೋ ಒಂದು ಕಡೆ ಅಂದರೆ ಅಂದರೆ ಅವಿತ್ಯ ಇಟ್ಕೊಂಡಿದ್ರು ಅಂತ ಅನಿಸುತ್ತೆ. ಇಲ್ಲಿ ಗೌತಮಿಯವರು ಮಂಜು ಅವರಿಗೆ ಸ್ವೀಟ್ ಕೊಟ್ಟರು, ಎಲ್ಲರೂ ಒಂದು ಕಡೆ ಇದು ಮಾಡಿದರೆ, ನನಗೆ ಹನುಮಂತು ಅವರ ಹಾಡು ಇಷ್ಟ ಆಯಿತು. ಹನುಮಂತು ಅವರು ಯಾವಾಗಲೂ ಹಾಡು ಆಡುವಾಗ ಮನಸ್ಸಿಂದ ಹಾಡಾಡ್ತಾರೆ. ಯಾಕಂದರೆ ಅವರು ಎಲ್ಲ ಹಾಡುಗಳನ್ನು ಕೇಳಿದ್ರೂ ಆ ಕಿವಿಗೆ ಇಂಪಾಗಿರುತ್ತೆ, ಮನಸ್ಸಿಗೆ ಹತ್ತಿರ ಆಗುತ್ತೆ. ನಿಜವಾಗ್ಲೂ ಹನುಮಂತು ಅವರ ಹಾಡು ಎಲ್ಲೋ ಒಂದು ಕಡೆ ಆ ಹಾಡು ಕೇಳುವಾಗ ನಾವು ಕಳೆದೋಗ್ತೀವಿ. ಇಂಥ ಹಳ್ಳಿಗಳ ಪ್ರತಿಭೆಗಳಿಗೆ ನಾವು 100% ನಾವು ಸಾಥ್ ಕೊಡಬೇಕು. ಯಾಕಂದರೆ ನನಗೆ ತುಂಬ ಖುಷಿಯಾಗೋದು ಈ ಹನುಮಂತು ಅವರನ್ನು ಜೆನ್ಯೂನ್ ಆಗಿ ನೋಡಿ, ಮನೆಯವ್ರು ಕೇಳಿದಾಗ ನನಗೆ ಯಾರ ಹತ್ರನೂ ಸಾರಿ ಕೇಳುವಂಥ ಒಂದು ಇದೇ ಬಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ಸಹಜವಾಗಿ ಯಾರ ಹತ್ರನೂ ಸಾರಿ ಕೇಳುವಂಥ ಒಂದು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಮನೆಯವರಿದ್ದಾರೆ, ಎಲ್ಲರೂ ಕೂಡ ಹೌದು ಅಂತ ತಲೆಯಲ್ಲಾಡಿಸ್ತಾರೆ. ಅಂದರೆ ಅವರ ಮುಗ್ಧತನಕ್ಕೆ ಸಿಕ್ಕಂತಹ ಒಂದು ಅವಾರ್ಡ್ ಅಂತಲೇ ಹೇಳ್ಬೋದು ಅದು. ಯಾಕಂದರೆ ಯಾರ ಜೊತೆನೂ ಅವರು ಗಲಾಟೆನೂ ಮಾಡಿಲ್ಲ, ಯಾರ ಜೊತೆನೂ ಅವರು ಒಂದು ಮಿಸ್ಬಿಹೇವ್ ಆಗಿ ಏನೂ ಇಲ್ಲ ಅವ್ರದ್ದು.
ಸೊ ಇಂತಹ ಒಂದು ಪ್ರತಿಭೆಗಳು ಬಿಗ್ ಬಾಸನ್ನು ಗೆದ್ದರೆ ತುಂಬ ಖುಷಿಯಾಗುತ್ತೆ. ಬಿಗ್ ಬಾಸ್ ವಿನ್ನರ್ ಆದರೆ ನಿಜವಾಗ್ಲೂ ಹನುಮಂತು ಅವರಿಗೆ ಎಲ್ಲೋ ಒಂದು ಕಡೆ ಲೈಫ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಬಿಗ್ ಬಾಸ್ ಅಂದರೆ ಟಾಸ್ಕ್ ಅಂದರೆ ಬಿಗ್ ಬಾಸ್. ಕೆಲವೊಂದು ಟಾಸ್ಕ್ಗಳು ಫಸ್ಟು ಒಂದು ಆಗ್ತಾ ಇತ್ತಲ್ವ, ಆವಾಗ ಒಂದು ನಡೀತಾ ಇದ್ದಾಗ ಟಾಸ್ಕ್ಗಳು ಮತ್ತು ಇವಾಗ ಲಾಸ್ಟ್ ಮೂಮೆಂಟ್ಸಲ್ಲೆಲ್ಲ ಬರುವಂಥ ಟಾಸ್ಕ್ಗಳು ತುಂಬ ಇಷ್ಟ ಆಗ್ತಾ ಇದೆ. ಒಂದು ಟಾಸ್ಕನ್ನು ಡಿಸೈನ್ ಮಾಡಿರೋದಾಗಿರ್ಬೋದು. ಇವಾಗ ನಾಮಿನೇಷನ್ ಅಂತ ಒಂದು ಬಂದಾಗ ಒಂದು ಯಾರ್ಯಾರು ತಮಗೆ ಹೊರಗಡೆ ಹೋಗ್ತಾರೆ ಅಂತ ಊಹಿಸುವಂಥ ಟಾಸ್ಕ್ ಆಗಿರ್ಬೋದು. ಒಂದು ಫೋಟೋ ಫ್ರೇಮ್ ಮಾಡಿಬಿಟ್ಟು ನೀರಲ್ಲಿ ಹಾಕೋದಾಗಿರ್ಬೋದು, ಅಥವಾ ಮೊನ್ನೆ ಎಲ್ಲ ನಡೆದಂತಹ ಒಂದು ಟಾಸ್ಕ್ಗಳಾಗಿರ್ಬೋದು. ತುಂಬ ಖುಷಿ ಆಯ್ತು ನನಗೆ. ಸೊ ನಿದ್ದೆ ಮಾಡಿದ್ದಂತಹ ಬಿಗ್ ಬಾಸ್ ಮನೆ ಮಂದಿಗೆ ಶಾಕ್ ಕೊಟ್ಟರು. ಬಿಗ್ ಬಾಸ್ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅನ್ನೋ ಟೆನ್ಷನಲ್ಲಿ ಎಲ್ರಿಗೂ ಚಳಿ ಆಗ್ತಿದ್ರೆ ನಮ್ಮ ತ್ರಿವಿಕ್ರಮ್ ಮತ್ತು ರಜತ್ ಮತ್ತು ಹನುಮಂತು ಅವರು ಜಾಕೆಟೇ ಹಾಕಲಿಲ್ಲ. ಅಂದರೆ ಅಷ್ಟು ಅವರು ಹೀಟ್ ಆಫ್ ದಿ ಮೂಮೆಂಟಲ್ಲಿ ಇದ್ದರು ಅಂತ ಅನಿಸುತ್ತೆ. ಯಾಕಂದರೆ ಹನುಮಂತು ಅವರು ಸೇವ್ ಆಗಿದ್ದಾರೆ, ಆದ್ರೂ ಆ ಒಂದು ಮುಖದಲ್ಲಿ ಕಾಣ್ತಾ ಇತ್ತು. ಸೊ ನನ್ನ ಪ್ರಕಾರ ರಜತ್ ಅವರು ಕಾನ್ಫಿಡೆಂಟಲ್ಲಿದ್ದರು, ಅಂದರೆ ಹೊರಗಡೆ ಹೋಗಲ್ಲ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿತ್ತು. ಮತ್ತು ಬೇರೆಯವರ ಮುಖದಲ್ಲಿ ಸ್ವಲ್ಪ ಒಂದು ಭಯ ಕಾಣ್ತಾ ಇತ್ತು. ಕೆಲವೊಮ್ಮೆ ಬಿಗ್ ಬಾಸು ಯಾವುದೋ ಒಂದು ಸೀರಿಯಲ್ ನೋಡ್ತಾ ಇದ್ದಾಗ ಆ ಒಂದು ಫೀಲಿಂಗ್ ಕೊಡುತ್ತೆ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಯಾಕಂದರೆ ಲಾಸ್ಟ್ ಮೂಮೆಂಟು ಭವ್ಯ ಅವರು ಹೋಗಲ್ಲ ಅಂತ ನನಗೆ 100% ಇತ್ತು. ಆದರೂ ಭವ್ಯ ಅವರು ಹೋಗ್ತಾರೆ ಅನ್ನೋ ಒಂದು ಫೀಲಿಂಗ್ ಕೊಟ್ಬಿಟ್ಟು ಇವತ್ತು ಸಂಕ್ರಾಂತಿ ನಿಮ್ಮನ್ನು ಕಳಿಸಲ್ಲ ಬ್ಲಾ 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 ಡ್ರಾಮಾ ಎಲ್ಲ ಕೊಟ್ಬಿಟ್ಟು, ಸೊ ನಾಳಿನ ಸಂಚಿಕೆಯಲ್ಲಿ ಪುನಃ ಅದನ್ನೇ ತೋರಿಸ್ಬಿಟ್ಟು ಏನು ಹೇಳೋಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಮೇ ಬಿ ಯಾರು ಹೊರಗಡೆ ಹೋಗಿದ್ದಾರೆ ಅಂತ ಬಿಗ್ ಬಾಸಲ್ಲಿ ಲೀಕ್ ಆಗಿಲ್ಲ. ಸೊ ನೋಡಬೇಕು ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.